ಮಂಡ್ಯ ಜನರ ನಿರೀಕ್ಷೆ ಅನ್ನೋದಕ್ಕಿಂತ ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಲಿ ಅನ್ನೋದು ನನ್ನ ಆಶಯ. ಹಂಗಾಗಿ ನಾವು ಕರ್ನಾಟಕಕ್ಕೆ ಹೆಚ್ಚು ಪಾಲು ಕೇಂದ್ರ ಬಜೆಟಲ್ಲಿ ಸಿಗಬೇಕು ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತೀನಿ. ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಸಹ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತು ನೀಡಿ ಆದ್ಯತೆ ನೀಡಿ ಕರ್ನಾಟಕವನ್ನು ಡೆವಲಪ್ ಮಾಡಬೇಕು. ಅದೇ ರೀತಿಯಲ್ಲಿ ಅವರು ಮಂಡ್ಯ MP ಆಗಿರೋದ್ರಿಂದ ಮಂಡ್ಯದಲ್ಲೂ ನಾವು ಸಿಕ್ಕಾಪಟ್ಟೆ ನಿರೀಕ್ಷೆ ಮಾಡ್ತೀವಿ. ಒಂದು ಬೃಹತ್ ಯಾವ್ದಾರ ಕೈಗಾರಿಕೆ ತಂದು ಅವರು ಸ್ಥಾಪನೆ ಮಾಡಲಿ ಅಂತ ಹೇಳ್ತೀನಿ. ಈ ನಿಟ್ಟಿನಲ್ಲಿ ಸರ್ಕಾರನೂ ಅವ್ರಿಗೆ ಸ್ವಲ್ಪ ಬೆಂಬಲ ಕೊಟ್ಟು ಏನೋ ಒಂದು ಅಭಿವೃದ್ಧಿ ಮಾಡೋಕ್ಕೆ ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು ಅನ್ನೋ ನಾನು ಕೇಳ್ಕೊತೀನಿ. ಆಮೇಲೆ ಅದಾದಮೇಲೆ ಮಳವಳ್ಳಿ ಕನಕಪುರ ಮಾರ್ಗವಾಗಿ ಚಾಮರಾಜನಗರ ಮಾರ್ಗವಾಗಿ ರೈಲನ್ನು ಮಾಡಿಕೊಟ್ಟು ಅದನ್ನೂ ಒಂದು ಸ್ವಲ್ಪ ಒತ್ತು ನೀಡಬೇಕು ಅನ್ನೋದು ಕೇಳ್ಕೊತೀನಿ. ಕೇಂದ್ರ ಸರ್ಕಾರದಿಂದ ಒಂದು ಬೃಹತ್ ಕೈಗಾರಿಕೆನ ಇಲ್ಲಿ ಸ್ಥಾಪಿಸೋಕ್ಕೆ ಅನುವು ಮಾಡಿಕೊಡ್ಬೇಕು. ಮಾನ್ಯ ಮೋದಿಯವರು ಪ್ರಧಾನಿಯಾದವರು ಮತ್ತು ನಮ್ಮ ಇಲ್ಲಿ ಮಂಡ್ಯ ಜಿಲ್ಲೆ ಜನತೆ ಕುಮಾರಸ್ವಾಮಿಯನ್ನ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ. ಮತ್ತು ಅವರು ಕೇಂದ್ರ ಸರ್ಕಾರದ ಕ್ಯಾಬಿನೆಟಲ್ಲಿ 5 ಜನರಲ್ಲಿ ಅವರೂ ಒಬ್ಬರು ಇದ್ದಾರೆ. ನಮ್ಮ ಮಂಡ್ಯ ಜನತೆ ಏನು ಆಶಾಭಾವನೆ ಇದೆ ಅಂದರೆ ಒಂದು ಬೃಹತ್ ಕೈಗಾರಿಕೆನ ಇಲ್ಲಿ ತರ್ತಾರೆ. ಅವರ ಕೈಗಾರಿಕಾ ಮಂತ್ರಿ ಮಾಡಿದ್ರಿಂದ ಅದನ್ನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಮಂಡ್ಯ ಜನತೆ. ಹಾಗೇ ನಮ್ಮ ಇಲ್ಲಿನ ಶಾಸಕರು ಅವ್ರಿಗೆ ಎಲ್ಲ ರೀತಿಲೂ ಸಹಾಯ ಮಾಡ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಏನು ಜಮೀನು ಬೇಕು ಅದನ್ನ ಕೊಡೋಕ್ಕೂ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಅದಕ್ಕೆ ಆಶಾಭಾವನೆಯಾಗಿ ನಮ್ಮ ಕೇಂದ್ರ ಸರ್ಕಾರವೂ ಅದಕ್ಕೆ ಕೈ ಜೋಡಿಸಿ ಮಂಡ್ಯ ಜನತೆಗೆ ಒಂದು ಬೃಹತ್ ಕೈಗಾರಿಕೆ ಮತ್ತು ಟ್ಯಾಕ್ಸ್ ರಿಬೇಟ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ನಾವು ಮಂಡ್ಯ ಜಿಲ್ಲಾ ನಾಗರಿಕರಾಗಿರೋದ್ರಿಂದ ಮಂಡ್ಯ ಬಂದು ಬೇಸಿಕಲಿ ಕೃಷಿ ಪ್ರಾಧಾನ್ಯತೆ ಕೊಡುವಂಥ ಜಿಲ್ಲೆ ಆಗಿದ್ದು, ಅದರಿಂದ ರೈತರು ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಬೇಕು, ಮತ್ತು ಮಾರುಕಟ್ಟೆಗಳು ನಿರ್ಮಾಣ ಆಗಬೇಕು. ಮತ್ತು ಇನ್ನೊಂದು ಹೇಳೋದಾದರೆ ಎಜುಕೇಷನ್ ಮತ್ತು ಹೆಲ್ತ್ಗೆ ಎಲ್ಲರೂ ರಿಲೇಟೆಡ್ ಆಗಿ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅದರಿಂದ ಕೇಂದ್ರದಿಂದ ಜಿಲ್ಲೆಗಳಿಗೆ ಕೇಂದ್ರ ಸ್ಕೂಲ್ ಓಪನ್ ಆಗೋದಾಗಲಿ, ಮತ್ತು ESI ಹಾಸ್ಪಿಟ್ಲು ಓಪನ್ ಆಗೋದಾಗಲಿ, ಮತ್ತು ಈಗ ನಾವು ಮಧ್ಯಮ ವರ್ಗದ ಜನಕ್ಕೆ ಈಗ ಜಾಸ್ತಿ ಖರ್ಚು ಮಾಡೋದೇ ನಾವು ಎಜುಕೇಷನ್ ಮತ್ತು ಹೆಲ್ತಿಗೆ. ಸೊ ಇದರಿಂದ ಅವರು ಕೇಂದ್ರದವರು ನಮಗೆ ಒಳ್ಳೊಳ್ಳೆ ಹಾಸ್ಪಿಟಲ್ಸು ಮತ್ತು ಒಳ್ಳೆ ಸ್ಕೂಲ್ಸ್ನ ನಮಗೆ ನಿರ್ಮಾಣ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಎಂದಿನಂತೆ ನಮ್ಮಲ್ಲಿ ತುಂಬ ನಿರೀಕ್ಷೆಗಳಿರುತ್ತೆ. ಅದರಲ್ಲೂ ನಮಗೆ ಇಂಪಾರ್ಟೆಂಟ್ ಯಾವುದು ಅಂತಂತಂದರೆ ಎಜುಕೇಷನ್ ಸೆಕ್ಟರ್ ಬಂತು ಅಂತಂದರೆ NEPಗೆ ಅವರು ಹೆಚ್ಚು ಪ್ರಿಫರೆನ್ಸ್ನ ಕೊಡಬೇಕಾಗತ್ತೆ. ಮತ್ತು ಇವಾಗ ಏನು ಕರೆಂಟ್ಲಿ ನಡೀತಾ ಇದೆ AI ತಂತ್ರಜ್ಞಾನ ಪ್ರತಿ ಶಾಲೆಗಳಲ್ಲೂ ಕೂಡ ಅದು ಅಳವಡಿಕೆ ಆಗಬೇಕು. ಮತ್ತು ಅದಕ್ಕೆ ಆದಂಥ ಒಂದು ಅನುದಾನನ ಇವರು ಬಿಡುಗಡೆ ಮಾಡಬೇಕು. ಮತ್ತು ಈಗ ಕೆಲವು ಎಜುಕೇಷನ್ ಟ್ಯಾಕ್ಸ್ಗಳಿದೆ. ಸೊ ಎಲ್ಲ ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂತಂದರೆ ಆ ಎಜುಕೇಷನ್ ಟ್ಯಾಕ್ಸ್ ಮೇಲೆ ರಿಲ್ಯಾಕ್ಸೇಷನ್ ಮಾಡಿದ್ರೆ ಸೊ ಮಧ್ಯಮ ವರ್ಗದವರು ಕೂಡ ಒಳ್ಳೊಳ್ಳೆ ಎಜುಕೇಷನ್ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ.